ಇಂದು ಕರ್ನಾಟಕ ಚಾಲಕರ ಒಕ್ಕೂಟ ಚಿತ್ತಾಪುರ ತಾಲೂಕು ಘಟಕ ವತಿಯಿಂದ ಚಿತ್ತಾಪುರ ತಾಲೂಕಿನಿಂದ ನಾವು ಬೆಂಗಳೂರಿಗೆ ಹೋಗಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನವೆಂಬರ್ 28ರಂದು ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಹೋಗಿ ರಾಜ್ಯಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರು ನಮ್ಮ ಘಟಕಕ್ಕೆ ಯಾವುದೇ ಕೆಲಸ ನೀಡಿದರೂ ಕೂಡ ಅಚ್ಚುಕಟ್ಟಾಗಿ ಮಾಡುತ್ತೇವೆ ಹಾಗೂ ಕಾರ್ಯಕ್ರಮ ಯಶಸ್ವಿ ಮಾಡುತ್ತೇವೆ ಎಂದು ಮಾತನಾಡಿದ ಕರ್ನಾಟಕ ಚಾಲಕರ ಒಕ್ಕೂಟ ತಾಲೂಕಾ ಅಧ್ಯಕ್ಷರಾದ ಜಗನ್ನಾಥ್ ಕಾಶಿ ಹಾಗೂ ಇದೇ ಸಂದರ್ಭದಲ್ಲಿ ಮಾತನಾಡಿದ ನಮ್ಮ ಚಾಲಕರು, ನಾವು ಚಿತ್ತಾಪುರ ತಾಲೂಕದಿಂದ ಸುಮಾರು 30 ಜನರು ಬೆಂಗಳೂರಿಗೆ ಹೋಗುತ್ತಿದ್ದೇವೆ ಹಾಗೂ ಕಲಬುರಗಿ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕಿನ ಪದಾಧಿಕಾರಿಗಳು ಈಗಾಗಲೇ ಕೆಲವರು ರಸ್ತೆ ಮುಖಾಂತರ ಹೋಗಿದ್ದಾರೆ, ಇನ್ನು ಕೆಲವರು ಟ್ರೈನ್ ಮುಖಾಂತರ ಹೋಗಿದ್ದೇವೆ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ರಾಜ್ಯಾಧ್ಯಕ್ಷರು ಯಾವ ರೀತಿ ಆಯೋಜನೆ ಮಾಡುತ್ತಾರೆ ಕಾರ್ಯಕ್ರಮ ಎಂದು ನೋಡಿ ಅರ್ಥ ಮಾಡಿಕೊಂಡು ಮುಂದೆ ಬರುವ ದಿನಗಳಲ್ಲಿ ಕರ್ನಾಟಕ ಚಾಲಕರ ಒಕ್ಕೂಟ ಸಂಘ ನಡೆಸಿಕೊಂಡು ಹೋಗಬೇಕೆಂದು ಕಲವತ್ತುಕೊಂಡು ಬರುತ್ತೇವೆ ಎಂದು ಮಾತನಾಡಿದ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ರವಿಚಂದ್ರನ್ ದೊಡ್ಡ. ನಾಳೆ ಸರ್ ಕರ್ನಾಟಕ ರಾಜ್ಯೋತ್ಸವ ನಮ್ಮ ಚಾಲಕರ ಒಕ್ಕೂಟ ಕಡೆಯಿಂದ ಜಿ ನಾರಾಯಣಸ್ವಾಮಿ ಅಣ್ಣಾರ ನೇತೃತ್ವದಲ್ಲಿ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ನಮ್ಮ ಚಿತ್ತಾಪುರ ಘಟಕದಿಂದ ಎಲ್ಲ ಚಾಲಕರು ಕೂಡಿ ಇವತ್ತಿನ ದಿನ ನಮ್ಮ ಬೆಂಗಳೂರು ಟ್ರೈನ್ಗೆ ಹೋಗುತ್ತಿದೆ ಸರ್. ಯಾವ ಕಾರ್ಯಕ್ರಮ ಇದೆ ಸರ್? ಕರ್ನಾಟಕ ರಾಜ್ಯೋತ್ಸವ ಸರ್. ಕರ್ನಾಟಕ ರಾಜ್ಯೋತ್ಸವ. ಹಾಂ ಸರ್. ನೀವು ಕಾರ್ಯಕ್ರಮದಾಗ ಹೋಗಿ ಚಿತ್ತಾಪುರ ಘಟಕ ವತಿಯಿಂದ ಏನೇನು ಮಾಡ್ಬೇಕಂತ? ಆ ಕಾರ್ಯಕ್ರಮದಲ್ಲಿ ಏನು ಕೂಡ ಕೆಲಸ ಮಾಡ್ತೀವಿ ಸರ್. ಕುರ್ಚಿಗೆ ಅಲ್ಲಿ ಹಾಕೋದಾಗ್ಲಿ, ಅಲ್ಲಿ ಏನೋ ಒಂದು ವ್ಯವಸ್ಥೆ ಇರಲಿ ಸರ್. ಬರೋಂಥ ಚಾಲಕರಿಗೆ ಊಟದ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆ ಪ್ರತಿಯೊಂದು ವ್ಯವಸ್ಥೆ ನಮ್ಮ ಚಿತ್ತಾಪುರ ಮತ್ತು ನಮ್ಮ ಕಲಬುರಗಿ ಜಿಲ್ಲೆ ವತಿಯಿಂದ ನಾವು ಅಲ್ಲಿ ಹೋಗಿ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಸರ್. ನಮ್ಮ ಚಾಲಕರ ಕಡೆಯಿಂದ ನಮ್ಮ ಹೆಸರು ಸರ್ ಜಗನ್ನಾಥ್ ಕಾಶಿ, ತಾಲೂಕು ಅಧ್ಯಕ್ಷ ಸರ್. ಸರ್ ಏನು ಉದ್ದೇಶ? ಸರ್ ನಮಸ್ಕಾರ, ನನ್ನ ಹೆಸರು ರವಿಚಂದ್ರ ದೊಡ್ಡಮನೆ ಅಂತೇಳಿ, ತಾಲೂಕು ಪ್ರಧಾನ ಕಾರ್ಯದರ್ಶಿಗಳು. ಕರ್ನಾಟಕ ರಾಜ್ಯೋತ್ಸವ ಅದ್ದೂರಿ ಕಾರ್ಯಕ್ರಮ ಇರೋದ್ರಿಂದ ಚಿತ್ತಾಪುರ ತಾಲೂಕು ವತಿಯಿಂದ ನಾವು ಸಾಕಷ್ಟು ಜನರು ಹೋಗ್ತಾ ಇದ್ದೀವಿ ಫಂಕ್ಷನ್ಗೆ. ಅಲ್ಲಿ ಯಾವುದೇ ರೀತಿ ಅಧ್ಯಕ್ಷರ ಮೇರೆಗೆ ನಾವು ಯಾವುದೇ ಕೆಲಸ ಕೊಟ್ಟರು ಅಲ್ಲಿ ಮಾಡಿಕೊಂಡು ಸುಮಾರು ಜನ ನಮ್ಮ ಜಿಲ್ಲೆಯಿಂದ ಎಲ್ಲ ತಾಲೂಕು ವತಿಯಿಂದ ಹೋಗ್ತಾ ಇದ್ದಾರೆ. ಯಾವ ತಾಲೂಕದವರು? ಆಳಂದ ತಾಲೂಕು, ಚಿಂಚೋಳಿ ಆಗಿರ್ಬೋದು, ಜೇವರ್ಗಿ ಮತ್ತು ಯಡ್ರಾಮಿ, ಸೇಡಂ ಎಲ್ಲ ತಾಲೂಕು ವತಿಯಿಂದ, ಕಲಬುರಗಿ ಡಿಸ್ಟಿಕಲ್ಲಿ ಬರುವಂಥ ಎಲ್ಲ ತಾಲೂಕಿಂದ ಎಲ್ಲ ಕಾರ್ಯಕರ್ತರು ಹೋಗ್ತಾ ಇದ್ದಾರೆ ಸರ್. ನಾವು ಚಿತ್ತಾಪುರ ತಾಲೂಕು ವತಿಯಿಂದ ಹೋಗ್ತಾ ಇದ್ದೀವಿ. ಸುಮಾರು ಒಂದು 30 ಜನ ಇಲ್ಲಿಂದ ನಾವು ಹೋಗ್ತಾ ಇರೋದು. ನನ್ನ ಹೆಸರು ರವಿಚಂದ್ರ ದೊಡ್ಡಮನಿ ಅಂತೇಳಿ, ತಾಲೂಕು ಪ್ರಧಾನ ಕಾರ್ಯದರ್ಶಿ. ನಮಸ್ಕಾರ, ನಾನು ವಿಠಲ್ ಕಟ್ಟಿಮನಿ, ಕರ್ನಾಟಕ ರಾಜ್ಯ ಬೋಯಿವಡ್ರ ಮಹಾಸಭಾದ ಕಲ್ಯಾಣ ಕರ್ನಾಟಕದ ಉಪಾಧ್ಯಕ್ಷರು. ಇವತ್ತಿನ ದಿನ ನಾಗವಿ ನಾಡಿನ ಹಾಗೂ ಕರ್ನಾಟಕ ಚಾಲಕರ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಒಂದು ಪ್ರತಿ ವರ್ಷ ಮಾಡಿದಂತೆ ಈ ವರ್ಷವೂ ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ಬೆಂಗಳೂರು ನಗರದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಹಾಗೂ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಹಾಗೂ ಇವತ್ತಿನ ದಿನ ಒಂದು ತುಂಬಾ ನಾ ಹೇಳ್ತಾ ಇದ್ದೀನಿ ಸರ್, ಏನಂದ್ರೆ ನಮ್ಮ ಸಂಘಟನೆ ವತಿಯಿಂದ ಈ ಕರ್ನಾಟಕ ಚಾಲಕರ ಒಕ್ಕೂಟಕ್ಕೆ ನಾವು ಶುಭ ಕೋರುತ್ತೇವೆ. ಏನಪ್ಪಾ ಅಂತಂದ್ರೆ ನಾನು ಇಲ್ಲಿ ತನ ಈಗ 40 ವರ್ಷದಿಂದ ನೋಡ್ತಾ ಇದ್ದೇನೆ, ಇಲ್ಲಿ ತನ ಯಾವುದೇ ಒಂದು ಚಾಲಕರ ಒಕ್ಕೂಟ ಒಂದು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಪ್ರೋಗ್ರಾಮ್ ಆಗಲಿ ಅಥವಾ ಈ ತರ ಪ್ರತಿಯೊಂದು ತಾಲೂಕಾ ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ತಾಲೂಕದಲ್ಲಿ ಇಷ್ಟೊಂದು ಘಟಕಗಳು ಮಾಡಿರುವಂಥ ಈ ಸಂಘಟನೆಗೆ ಜಯವಾಗಲಿ ಅಂತ ನಾನು ಶುಭ ಕೋರ್ತೇನೆ. ಆಗಲೂ ಮತ್ತೆ ಮುಂಬರುವ ದಿನಗಳಲ್ಲಿ ಈಗೇನು ಹೊಸದಾಗಿ ನೂತನವಾಗಿ ಅವರಿಗೆ ನಿರ್ದೇಶನ ಮಾಡಿದಾರಂತ, ನಾಮ ನಿರ್ದೇಶನ. ಬಟ್ ದೇವರಲ್ಲಿ ನಾನು ಬೇಡ್ಕೊಳ್ಳೋದಿಷ್ಟೇ, ಆ ಚಾಮುಂಡೇಶ್ವರಿಯಲ್ಲಿ ಈ ನಾರಾಯಣ ಸ್ವಾಮಿ ಅವರಿಗೆ ಮುಂಬರುವ ದಿನಗಳಲ್ಲಿ MLC ಅಥವಾ MLA ಆಗಲೆಂದು ಆ ದೇವರಲ್ಲಿ ಬೇಡ್ಕೊಳ್ತೇನೆ. ಇವರ ಒಕ್ಕೂಟ ಸಂಘಕ್ಕೆ ಜಯವಾಗಲಿ, ಇವರ ರಾಜ್ಯೋತ್ಸವ. ಸರ್, ನನ್ನ ಹೆಸರು ವಿಠಲ್ ಎಸ್ ಕಟ್ಟಿಮನಿ, ಕರ್ನಾಟಕ ರಾಜ್ಯ ಬೋವಿವಡ್ರ ಸಭಾದ ಉಪಾಧ್ಯಕ್ಷರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ಬೋವಿವಡ್ಡರ್ ಮಹಾಸಭಾ ವಿಭಾಗೀಯ ಉಪಾಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ಹೋಗುವ ಎಲ್ಲ ಸದಸ್ಯರಿಗೂ ಶುಭ ಕೋರುತ್ತೇವೆ ಹಾಗೂ ರಾಜ್ಯಾಧ್ಯಕ್ಷರಿಗೆ ಮುಂದೆ ಬರುವ ದಿನಗಳಲ್ಲಿ MLA ಅಥವಾ MLC ಮಾಡಲಿ ಎಂದು ತಾಯಿ ಚಾಮುಂಡೇಶ್ವರಿಯಲ್ಲಿ ಬೇಡಿಕೊಳ್ಳುತ್ತೇನೆ ಎಂದು ಮಾಧ್ಯಮ ಮುಖಾಂತರ ಶುಭ ಕೋರಿ ಮಾತನಾಡಿದ ವಿಠಲ್ ಕಾಶಿ. ಇದೇ ಸಂದರ್ಭದಲ್ಲಿ ಭಾಗವಹಿಸಿರುವ ಮಹೇಶ್ ರಾವೂರ್, ಶಿವಕುಮಾರ್, ಬಸವರಾಜ್ ಬಂಡಿ, ದೇವು ಇಟ್ಗಿ, ತಿಪ್ಪಣ್ಣ, ರಾಮಚಂದ್ರ, ಇಮ್ರಾನ್, ಆನಂದ್, ಶಂಭು, ಮೋಹನ್ ವಾಡಿ, ನರೇಶ್ ಗೋಳಿ, ಸುಭಾಷ್ ತಬರೇಶ್ ಇನ್ನೂ ಅನೇಕ ಚಾಲಕರು ಭಾಗವಹಿಸಿದ್ದರು. ಚಂದ್ರಶೇಖರ್ ಚಿತ್ತಾಪುರ್, C9 ಕನ್ನಡ.